ಕಬ್ಬಿಗನೆ ಬಾಯಿಲ್ಲಿ, ಗಾನವನ್ನು ಹಾಡುವಡೆ ಗಾಯಕನೇ ಬಾಯಿಲ್ಲಿ, ಬಣ್ಣದಲ್ಲಿ ಬಣ್ಣಗಳ ವರ್ಣಿಪೊಡೆ ಬಾಯಲ್ಲಿ ವರ್ಣಸಿಪ್ಪಿ, ಬಣ್ಣದಲ್ಲಿ ಬಣ್ಣಗಳ ಬರೆಯುವಡೆ ಬಾಯಲ್ಲಿ ವರ್ಣಶಿಲ್ಪಿ, ದೇಗುಲವು ಭಕ್ತರಿಗೆ, ಉಪವನವು ರಸಿಕರಿಗೆ, ವೈದಿಕರಿಗಿದು ಸಗ್ಗ, ಲೌಕಿಕರಿಗಿದು ಮುಕ್ತಿ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ ಎಂಬ ಕವಿಮಾತಿನಂತೆ ಕನ್ನಡಾಂಬೆಯನ್ನು, ಭಾರತಾಂಬೆಯನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು, ಬಸವಾದಿ ಶಿವಶರಣರನ್ನು ಸ್ಮರಣೆಯನ್ನು ಮಾಡಿಕೊಂಡು, ಇಂಥ ಸುಕ್ಷೇತ್ರವಾಗಿರ್ತಕ್ಕಂಥ ಪರಮ ಪೂಜ್ಯ ಪೀರ್ ಗಾಲಿಬ್ ಸಾಹೇಬರ ಈ ಒಂದು ಪವಿತ್ರ ಸ್ಥಳದಲ್ಲಿ ಈದ್ ಮುಬಾರಕ್ ಹಬ್ಬದ ಅಂಗವಾಗಿ ಇವತ್ತು ಅಂತಿಮ ದಿನ, ಉಪವಾಸದ ಅಂತಿಮ ದಿನ, ಒಂದು ತಿಂಗಳ ಉಪವಾಸವನ್ನು ಮಾಡೋದ್ರ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗಿ ತಮ್ಮ ಉಪವಾಸವನ್ನು ಮುಗಿಸಿ ಇವತ್ತು ಕೊನೆಯ ದಿನ ಆ ಒಬ್ಬರ ಹಬ್ಬವನ್ನು ಮಾಡೋದಲ್ಲ. ಈದ್ ಮಿಲಾದ್ ಅಂದ್ರೆ ಮುಸಲ್ಮಾನರಿಗೆ ಮಾತ್ರ ಅದು ಸೀಮಿತ ಅಲ್ಲ. ಯಾರ ಹಬ್ಬ ಅಂತ ಕೇಳಿದ್ರೆ ಇಡೀ ಭಾರತದಲ್ಲಿ ಇರ್ತಕ್ಕಂಥ ಅಥವಾ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಜನಾಂಗದ ಹಬ್ಬ. ಅದಕ್ಕೆ ನಾವೆಲ್ಲರೂ ಕೂಡಿ ಸಿಹಿಯನ್ನು ಹಂಚಿಕೊಳ್ಳೋದ್ರ ಜೊತೆಗೆ ಮುಬಾರಕ್ಕನ್ನು ಹೇಳೋದ್ರೊಂದಿಗೆ ನಾವು ಸಿಹಿಯನ್ನು ತೆಗೆದುಕೊಳ್ಳೋಣ ಅನ್ನೋ ಅರ್ಥದಲ್ಲಿ ಇವತ್ತು ನಮ್ಮ ಆಲ್ಮೇಲದ ಅಲ್ಪಸಂಖ್ಯಾತರ ಸಮಿತಿಯ ಸದಸ್ಯರೆಲ್ಲ ಕೂತ್ಕೊಂಡು ನಮ್ಮ ಮೈಬೂಬುಲ್ಲಾ ಅವರು, ರಜಾ ಕೌಟಿಯವರು ಮತ್ತು ಬಾಬುಲ್ಲಾ ಅವರು, ಗಾಲಿಬ್ ತಾಂಬೋಳಿಯವರು, ಟಿಪ್ಪು ಸುಲ್ತಾನ್ ಸೌದಾಗರ್ ಅವರು ಮತ್ತು ಮೌಲಾ ಅಲಿ ಕಮಲಾಪುರ ಬಹುಶಃ ಅವ್ರ ಸಹೋದರು ಬಂದ್ದಾರೆ ಅವರು, ಅದರ ಜೊತೆಗೆ ಮುರ್ತುಜಾ ಮರ್ತೂರ್ ಅವರು, ನಬಿ ಬಲೋರ್ಗಿ ಅವರು, ನಿಸಾರ್ ಅಹ್ಮದ್ ಜಮಾದರ್ ಅವರು, ಅಲಿ ನಾಲ್ಬಂದ್ ಅವರು, ಬಶೀರ್ ಅಹ್ಮದ್ ತಾಂಬೋಳಿ ಅವರು. ಬಹುಶಃ ಯಾರ ಹೆಸರು ಹೇಳ್ಬೇಕು, ಭಾಳ ಮಂದಿ ಇದ್ದೀರಿ. ಜಗವೆಲ್ಲವುಗಳಿಗೆ ನಮ್ಮ ಬಶೀರ್ ಅಹ್ಮದ್ ತಾಂಬೋಳಿ ಅವರು ಒಂದು ರೀತಿ ಸದಹೃದಯ ಸಂಪನ್ನರು. ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರಾದಂಥ BR ಎಂಟ್ಮನ್ನರ ಸಹೋದರರಾಗಿರೋ BR ಎಂಟ್ಮನ್ನರ ಚಿರಂಜೀವಿ ಆಗಿರ್ತಕ್ಕಂಥ ನಮ್ಮ ರಾಹುಲ್ ಎಂಟ್ಮನ್ ಅವರು, ಈಗ ಅವ್ರು ರಾಜಕೀಯ ಬಿಟ್ಟು ನೌಕರಿ ಹೋಗ್ಯಾರ. ಮತ್ತು ಬೇರೆ ರಾಹುಲ್ ಎಂಟ್ಮನ್ ಅವರು, ಪಟ್ಟಣ ಪಂಚಾಯತಿ ನಮ್ಮ ಓಣಿಯ ಸದಸ್ಯರಾದಂಥ ಶ್ರೀ ಏಳ್ನ ಎಲ್ಲರೂ ಎಲ್ಲ ಸೇರಿರುವಂಥ ಇನ್ನೂ ಬಹಳ ಮಂದಿ ಎಲ್ಲ ಕುಂತಾರ. ಎಲ್ಲರೂ ಬಹಳ ಮಂದಿ ಕುಂತಾರ. ಬಹುಶಃ ಎಲ್ಲ ಹಿರಿಯರೇ, ಬುದ್ಧ ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳು, ಸಲಾಮ್ಗಳು. ಬಹುಶಃ ಇವತ್ತು ಭಾಳ ಚಲೋ ಸುಂದರ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಈದ್ಗಾಕ್ ಹೋಗಿರಿ, ನಮಾಜ್ ಗೀದ್ ಬಂದಿರಿ. ಒಂದು ತಿಂಗಳ ಬಹುಶಃ ಒಂದು ವರ್ಷ ಗಂಟ್ಲೆ ಓದಿದಂಥ ಹುಡುಗ ಒಂದು ವಾರ ಪ್ರಶ್ನೆಗೆ ಉತ್ತರ ಬರೀತಾನೆ. ಉತ್ತರ ಬರೆದಾಗ ಅದು ವ್ಯಾಲ್ಯೂಯೇಷನ್ ಆಗ್ತೈತಿ, ಇಷ್ಟು ಮಾರ್ಕ್ಸ್ ಸಿಗ್ತೈತಿ, ಅವ್ನ ರಿಸಲ್ಟ್ A+A+ ಏನಾಗಿರ್ತೈತಿ. ಇವತ್ತು ನೀವು ಒಂದು ತಿಂಗಳ ನಮಾಜ್ ಮಾಡಿ ಇವತ್ತೇನೆಲ್ಲ ಇದನ್ನೆಲ್ಲ ಮಾಡಿರಲ್ಲ, ನೀವು ಹೆಂಗೆ ಪಾಸ್ ಆಗಿರಿ ಅಂತ ಕೇಳಿದ್ರೆ ಪ್ರಥಮ ದರ್ಜೆ ಶ್ರೇಣಿ ಒಳಗೆ ಪಾಸ್ ಆಗಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಾಡೋದು ಅಷ್ಟೇ ಒಂದು ತಿಂಗಳ. ಇವತ್ತೇನು ಬಂದವ್ರಿಗೆಲ್ಲ ಪ್ರಸಾದ ಕೊಡಕ್ಕೆ ಹತ್ತಿರಲ್ಲ. ಇದನ್ನು ಏನೇನೋ ಮಾಡಿರಲ್ಲ, ಬಜ್ಜಿ ಮಾಡಿದ್ದೀರಿ, ಸುರ್ಕುರ್ಮಾ ಮಾಡಿದ್ದೀರಿ, ಭಾಳ ಅದ್ಭುತವಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇವತ್ತು ನೀವು ಅಲ್ಲಾನ ಎಲ್ಲಿ ಕಂಡಿರಿ ಅಂತ ಕೇಳಿದ್ರೆ ಈದ್ಗಾದ ಕಂಡಿಲ್ಲ. ಇವತ್ತು ಜನ ಉಣ್ಣುವ ಬಾಯಲ್ಲಿ ನಿಮ್ಮ ಅಲ್ಲಾನನ್ನು ಕಂಡು ಅವರ ತೃಪ್ತಿಯೊಳಗೆ ಅಲ್ಲಾನನ್ನು ಕಂಡಿರಲ್ಲ. ನಿಜವಾದ ಈದ್ ಮಿಲಾದ್ ಯಾವುದು ಅಂತ ಕೇಳಿದ್ರೆ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಇದು ಒಂದೇನು ಆಚರಣೆ ಇದೆಲ್ಲ, ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಪೂಜೆ ಅಂತ ಕೇಳಿದ್ರೆ ಯಾವುದೋ ಕಾಯಿ ಹೊಡಿದಲ್ಲ, ಪೂಜೆ ಮಾಡೋದಲ್ಲ, ನಮಾಜ್ ಬಿಡೋದಲ್ಲ. ಏನು ಅಂತ ಕೇಳಿದ್ರೆ ಯಾರು ಬಂದಿರ್ತಾರಲ್ಲ ಅವ್ರು ಒಂದು ತೂತು ಊಟ ಕೊಟ್ಬಿಟ್ರು ಅಂದ್ರೆ ಅವ್ರ ತೃಪ್ತಿ ಆಗ್ತದೆ ಅಂತ ಕೇಳಿದ್ರೆ ಆ ಹಸಿವನ್ನ ನೀಗಿಸೋದ್ರಲ್ಲೇ ತೃಪ್ತಿಯನ್ನು ಪಡ್ತಾರೆ. ಬಹುಶಃ ಅಂತ ಕೆಲಸವನ್ನ ಇವತ್ತು ಎಲ್ಲ ಬಹಳ ಚಲೋ ಇದೆ ಹಮ್ಮಿಕೊಂಡು ನಮ್ಮ ಆಮೇಲೆ ಜನ ಏನ್ ಮಾಡಿದ್ರು ಬಹಳ ಸುಂದರವಾದಂತ ಕಾರ್ಯಕ್ರಮವನ್ನ ಮಾಡ್ತಾರೆ. ಇವತ್ತು ನಮ್ಮ ಬಶೀರ್ ತಾಂಬೋಳಿ ಅವರು ಯುವ ನಾಯಕರು, ಅವರು ಇನ್ನೂ ಬೆಳಗ್ಬೇಕು, ಇನ್ನೂ ಮುಂದೆ ಬಹಳ ಬೆಳಕಾಗೋದಿದೆ ಅವ್ರದ್ದು. ಬಹುಶಃ ಎಲ್ಲ ತಮ್ಮ ಗೆಳೆಯರ ಬಳಗವನ್ನು ಸೇರಿಸಿಕೊಂಡು ಅವ್ರಿಗೆ ಸಾಥ್ ಕೊಟ್ಟಾರ, ಕೈಯನ್ನು ಕೊಟ್ಟಾರ. ಇವತ್ತು ನೀವು ಏನ್ ಮಾಡಿರಿ ಅಂತ ಕೇಳಿದ್ರಿ, ಇಲ್ಲಿ ಸುರ್ಕುರ್ಮ ಮಾಡಿರಿ, ಅದಕ್ಕೆ ಶಾವಿಗೆ ಒಂದು ಹಾಕಿಲ್ಲ, ಏನೇನು ಹಾಕಿರಿ, ಹಾಲು ಹಾಕಿರಿ, ಗೋಡಂಬಿ ಹಾಕಿರಿ, ಮನುಕ್ಕಿ ಹಾಕಿರಿ, ಅದ್ರೊಳಗೆ ದ್ರಾಕ್ಷಿ ಹಾಕಿರಿ, ಕಸಕಸಿ ಹಾಕಿರಿ. ಅದು ಎಲ್ಲಾ ಕೂಡಿದಾಗ ಏನ್ ಅನ್ಸ್ಕೊಂಡೈತೆ ಅಂತ ಕೇಳಿದ್ರೆ ಸುರ್ಕುರ್ಮ ಅನ್ಸ್ಕೊಂಡೈತಿ. ಎಲ್ಲಾ ಕೂಡಿ ಸುರ್ಕುರ್ಮ ಹೆಂಗಾಗೈತಲ್ಲ ಹಂಗ ಸಮಾಜದ ಎಲ್ಲಾ ಜನರು ಕೂಡ ಇದೊಂದು ಸುರ್ಕುರ್ಮ ಆಗ್ತದೆ, ಒಂದು ಸುರ್ಕುರ್ಮ ಆಗ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅಂತ ಇವತ್ತು ಕಾರ್ಯಕ್ರಮವನ್ನ ನೀವು ಭಾಳ ಚಂದ ಮಾಡಿರಿ.
ಮಾಡಿದಂಥ ಎಲ್ಲ ಕೈಗಳಿಗೆ, ನೀಡಿದ ಕೈಗಳಿಗೆ, ಉಂಡ ಬಾಯಿಗಳಿಗೆ ಎಲ್ಲರಿಗೂ ಆ ಭಗವಂತ ಗಾಲಿಬ್ ಸಾಹೇಬ, ನಮ್ಮ ಊರಿನ ದೈವವಾಗಿರ್ತಕ್ಕಂಥ ಪೀರ್ ಗಾಲಿಬ್ ಸಾಹೇಬರು ಹೀಗೆ ನಮ್ಮನ್ನು ಒಂದು ರೀತಿ ನಡೆಸ್ಕೊಂಡು ಹೋಗುವಂಥ, ಒಂದು ರೀತಿ ಇದೇ ಸ್ವರ್ಗ ಆಗೋ ಹಾಗೆ ನಡೆಸ್ಕೊಂಡು ಹೋಗಲಿ, ಅವರ ಕೃಪಾ ನಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಗುರು ಬಸವ.